ಸ್ಯಾಂಡಲ್ವುಡ್ ನಲ್ಲಿ ಲಕ್ಷ್ಮಿಯ ನರ್ತನ ಆಗ್ತಿದೆ. ಇದೀಗ ಬ್ಯಾಂಕ್ ಆಫ್ ಭಾಗ್ಯ ಲಕ್ಷ್ಮಿ ತಂಡಕ್ಕೆ ಲಕ್ಷ್ಮಿ ಒಲಿತಾಳ ಅನ್ನುವಂತ ಒಂದು ಕುತೂಹಲ ಕೂಡ ಈಗ ಬರ್ತಿರುವಂತದ್ದು. ಸದ್ಯದಲ್ಲೇ ರಿಲೀಸ್ ಆಗ್ತಿರುವಂತಹ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರದ ನಾಯಕಿಯಾಗಿರುವಂತಹ ಬೃಂದಾಚಾರ್ಯ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಭಾಗ್ಯಲಕ್ಷ್ಮಿ ಆದ್ರೆ ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದ್ದಾರೆ. ಹೇಗಿದ್ದೀರಾ? ಎಂದಿಗೂ ಯಾವಾಗ್ಲೂ ನಾವು ನೀವು ನೋಡಿದಾಗ್ಲೇ ಅದೇ ನಗು, ಯಾವಾಗ್ಲೂ ಪಾಸಿಟಿವಿಟಿನ ತರ್ತಾ ಇರುತ್ತೆ. ಸೊ ಆದ್ರೂ ಕೇಳ್ಬೇಕು, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಆರಾಮ್ ಬೃಂದಾವರ. ಸ್ಟೈಲಿಶ್ ಆಗಿ ಕಾಣಿಸ್ತೇವೆ. ಥ್ಯಾಂಕ್ ಯು. ಎಲ್ಲ ನಿಮ್ಮಂತ ಆಕ್ಟ್ರೆಸ್ ಗಳನ್ನ ನೋಡ್ಬಿಟ್ಟು ಯು ಹ್ಯಾವ್ ಅ ಸ್ಟೈಲ್, ಇಟ್ ಇಸ್ ವಿಸಿಬಲ್. ನೀವು ಬೇರೆಯವ್ರು ನೋಡಿ ಮಾಡಿರೋದಲ್ಲ, ಇದು ನಿಮ್ದು ಓನ್ ಸ್ಟೈಲ್. ಇದು ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯುವರ್ ಹೇರ್ ಸ್ಟೈಲ್. ಥ್ಯಾಂಕ್ ಯು. ಇನ್ನು ನಿಮ್ಮ ಸಿನಿಮಾ ವಿಚಾರವಾಗಿ ಬರೋದಾದ್ರೆ, ಸಾಕಷ್ಟು ಬಾರಿ ನಾವು ಮೀಟ್ ಆದಾಗ್ಲೂ ಸಹ ಸಿನಿಮಾ ಬಗ್ಗೆನೇ ಮಾತಾಡ್ತಿರ್ತೀವಿ. ನೀವಂತೂ ತುಂಬಾ ಪ್ಯಾಷನೇಟ್ ಆಗಿದ್ದೀರಾ. ಯಾವುದೇ ಕತೆ ಬಂದ್ರು ತುಂಬಾ ಆಲೋಚನೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡುವಂತದ್ದು. ಅದ್ರಲ್ಲೂ ಈ ಸಿನಿಮಾ ನಿಮ್ಗೆ ಯಾಕೆ ಅದಕ್ಕೆ ಓಕೆ ಅಂತ ಹೇಳ್ಬೇಕನ್ನಿಸ್ತು? ನನ್ಗೆ ಯಾವ್ದೇ ಸ್ಟೋರಿ ಆಗಿರ್ಲಿ, ಅದು ಆ ಮೊಮೆಂಟಿಗೆ ಕೇಳ್ತಾ ಇರ್ತೀನಲ್ಲ, ಕಥೆ ಕೇಳ್ತಾ ಇರ್ತೀನಲ್ಲ, ನಾನು ಅದೇ ದಿನಾನೇ ಅದೇ ಮೊಮೆಂಟ್ ಅಲ್ಲಿ ಡಿಸೈಡ್ ಮಾಡೋದು. ಆಕ್ಚುಲಿ ಹೇಳುವಾಗ ಕೇಳ್ಬೋದು, ಇಲ್ಲ ಒಂದ್ ದಿನ ಕೊಡಿ, ನಂಗೆ 2 ದಿನ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂತ. ಬಟ್ ನನ್ ತಲೆಯಲ್ಲಿ ನಾನು ಅದೇ ಮೊಮೆಂಟ್ ಅಲ್ಲೇ ಡಿಸೈಡ್ ಮಾಡಿರ್ತೀನಿ ಇದನ್ನ ಮಾಡ್ಬೇಕೋ ಬೇಡವಾ ಅಂತ. ಅಂದ್ರೆ ಆ ಮೊಮೆಂಟ್ ಅಲ್ಲಿ ನಂಗೆ ಅದು ಎಕ್ಸೈಟಿಂಗ್ ಅನಿಸ್ಬೇಕು. ಆಸ್ ಎನ್ ಆರ್ಟಿಸ್ಟ್ ನನಗೆ ಆ ರೋಲು ಅಥವಾ ಆ ಸಿನಿಮಾ ಆಸ್ ಅ ಹೋಲ್, ಅಲ್ಲಿ ಇರುವಂತ ಆ ಟೀಮ್ ಆಗಿರ್ಬೋದು, ಅವರು ನನಗೆ ಅನ್ಸ್ಬೇಕು, ಇಲ್ಲ ಇವರು ಪ್ಯಾಷನೇಟ್ ಆಗಿ ಮಾಡ್ತಾರೆ, ಅಥವಾ ನನ್ನ ರೋಲು ತುಂಬಾನೇ ಎಕ್ಸೈಟಿಂಗ್ ಆಗಿದೆ, ನನಗೆ ಈ ಪಾತ್ರದ ಮುಖಾಂತರ ಏನೋ ಒಂದು ವಿಭಿನ್ನವಾಗಿ ಮಾಡಕ್ಕೆ ಸಿಗುತ್ತೆ ಅನ್ನೋದು ಫೀಲಿಂಗ್ ಬರಬೇಕು. ಆ ಮೊಮೆಂಟ್ ಅಲ್ಲಿ ನಾನು ಒಪ್ಕೊಂಡ್ಬಿಡ್ತೀನಿ. ದೀಕ್ಷಿತ್ ಅವ್ರು ಕೂಡ ನಾಯಕನಾಗಿ ಇರುವಂತದ್ದು. ಇದೀಗ ಬೇರೆ ಭಾಷೆಗಳೆಲ್ಲ ಅವ್ರು ಬ್ಯುಸಿ ಆಗ್ತಾ ಇದ್ದಾರೆ, ಹೌದು. ಅದನ್ನು ಅದ್ರ ಜೊತೆಗೆ ರಶ್ಮಿಕಾ ಅವ್ರ ಜೊತೆಗೆ ಅಲ್ಲಿ ಆಕ್ಟ್ ಮಾಡ್ತಾ, ಈ ಕಡೆ ಬೃಂದಾ ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಏನಾದ್ರು ಕೇಳಿದ್ರಾ ಶೂಟಿಂಗ್ ಸೆಟ್ ಅಲ್ಲಿ ಏನ್ ಮಾತಾಡ್ತೀರಾ ಹೆಚ್ಚಾಗಿ ಸಿನಿಮಾನ ಹೊರತುಪಡಿಸಿ ನೀವು ಅಂತ? ಇಲ್ಲ, ನಾವು ಸಿನಿಮಾ ಹೊರತುಪಡಿಸಿ ಏನು ಮಾತಾಡಲ್ಲ, ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ. ಬಿಕಾಸ್ ನೀವು ದೀಕ್ಷಿತ್ ಅಂತ ತಗೊಂಡ್ರೆ, he's supremely hardworking, supremely talented, and ಅಂತ ಆಕ್ಟರ್ಸ್ ಜೊತೆಗೆ ಕೆಲಸ ಮಾಡುವಾಗ ನಿಮ್ಗೆ ಸಿನಿಮಾ ಬಿಟ್ಟು ಮತ್ತೇನು ಮಾತಾಡಕ್ಕೆ ಅದು ಅಂದ್ರೆ ತಲೆಗೆ ಬರಲ್ಲ. ಬಿಕಾಸ್ ನಮ್ದು ಶೂಟಿಂಗ್ ಮಾಡುವಾಗ ಸ್ಪೆಷಲಿ ಅವ್ರದ್ದು ತುಂಬಾ ಕೆಲಸಗಳು ನಡೀತಾ ಇತ್ತು. ಅದ್ರ ಮಧ್ಯೆ ಅವರು ಈ ಶೂಟಿಂಗ್ ಕೂಡ ಮ್ಯಾನೇಜ್ ಮಾಡ್ತಾ ಇದ್ರು. ಅಂಡ್ ಹಾರ್ಡ್ಲಿ ನಾವು ನಮ್ ಸೆಟ್ ಅಲ್ಲಿ ಎಲ್ಲರಿಗೂ ಬಂತು ಇದು, ನಾವ್ ಯಾರು ನಿದ್ರೆನೇ ಮಾಡ್ತಾ ಇರ್ಲಿಲ್ಲ, ಲೈಕ್ ಜಾಂಬಿಗಳ ತರ ಆಗ್ಬಿಟ್ಟಿದ್ವಿ. ತುಂಬಾ ಮಿನಿಮಲ್ ಸ್ಲೀಪ್ ಇತ್ತು ನಮ್ಗೆ ಅಷ್ಟಾದ್ರೂ ಸಿಗ್ತಾ ಇತ್ತೇನೋ. ಲೈಕ್ ನನ್ ಟೀಮಿಗೆ, ನನ್ಗೆ ನನ್ನ ಸ್ಟಾಫ್ ಅಂತೂ ಪಾಪ ಮಲಗ್ತಾನೆ ಇರ್ಲಿಲ್ಲ, ಜಸ್ಟ್ ಡ್ರಾಪ್ ಆಗ್ತಾ ಇತ್ತು, ಅವರಿಗೆ ಮತ್ತೆ ಪಿಕಪ್ ಮಾಡ್ತಾ ಇದ್ರು. ಬೇರೆ ಬೇರೆ ಕಾರಣಾಂತರಗಳಿಂದ, ಬಿಕಾಸ್ ನಮ್ಗೆ ಸೆಟ್ ಅಲ್ಲಿ ಆ ಮೊಮೆಂಟ್ ಅಲ್ಲಿ ಮುಗಿಸ್ಬೇಕಿತ್ತು. ಬಿಕಾಸ್ ಅವ್ರು ಅದನ್ನ ಡಿಸ್ಟ್ರಾಯ್ ಮಾಡಿ ಒಂದು ಫುಲ್ ಸೆಟ್ ಹಾಕಿದ್ವಿ, ಬ್ಯಾಂಕ್ ಸೆಟ್ ಹಾಕಿದ್ವಿ. ಅದನ್ನ ತುಂಬಾ ಕಮ್ಮಿ ಸಮಯ ಆಯ್ತು ನಮ್ಗೆ ಅದನ್ನ ಶೂಟಿಂಗ್ ಮಾಡೋದಕ್ಕೆ. ಅಂಡ್ ಅದೇ ಟೈಮಲ್ಲಿ ಅವ್ರ ಪಾಪ ರಿಲೀಸ್ಗಳಿತ್ತು. ಅಂಡ್ ಐ ಹ್ಯಾವ್ ಸೀನ್ ಹಿಮ್ ವರ್ಕಿಂಗ್ ಸುಪ್ರೀಮ್ಲಿ ಹಾರ್ಡ್, ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು. ಅಂಡ್ ಅಂತಹ ಆಕ್ಟರ್ಸ್ ಇರುವಾಗ ಐ ಡೋಂಟ್ ಥಿಂಕ್ ನಾವೇನ್ ಬೇರೆ ಮಾತಾಡ್ತೀವಿ ಅಂದ್ರೆ ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತಿದ್ವಿ. ಅವ್ರದ್ದು ರಿಲೀಸಸ್ ಆಗಿರ್ಬೋದು, ಅಥವಾ ನಾನು ತುಂಬಾನೇ ಹೊಸಬ್ಳು ಇಂಡಸ್ಟ್ರಿಗೆ, ಅಂಡ್ ಟೇಕನ್ ಅಪ್ ತುಂಬಾನೇ ಪ್ರಾಜೆಕ್ಟ್ಸ್ ನಡೀತಾ ಇತ್ತು ಆಗ ನಂದು ಕೂಡ. ಅಂಡ್ ಅದ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ನೀವ್ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಮಾತಾಡ್ತಿದ್ವಿ ನಾವು ಅಷ್ಟೇ, ಬರೀ ಸಿನಿಮಾಗಳ ಬಗ್ಗೆ. ಈಗ ನಾವು ಒಂದಷ್ಟು ಆಕ್ಟ್ರೆಸ್ ಗಳನ್ನ ನೋಡಿದೀವಿ, ಒಂದ್ ಸಿನಿಮಾ ಹಿಟ್ ಆದ್ಮೇಲೆ ತುಂಬಾ ಹೊತ್ತು ಕಾಯ್ತಾರೆ, ನನಗೆ ಅದೇ ರೀತಿ ಪ್ರಾಜೆಕ್ಟ್ ಬರಬೇಕು ಅನ್ನುವಂಥದ್ದು ರೀತಿನಲ್ಲಿ. ಬಟ್ ನೀವು ಒಂದ್ ಸಿನಿಮಾ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ನೀವು ಬಿಸಿ ಆಗ್ತಿರುವಂತದ್ದು, ಆ ಲೈನ್ಅಪ್ಸ್ ಇರಬಹುದು, ಕಾನ್ಸ್ಟೆಂಟ್ಲಿ ನೀವು ಪ್ರೇಕ್ಷಕರ ಎದುರು ಬರ್ತಾ ಇದ್ದೀರಾ. ಸೊ ಯಾವ ರೀತಿ ಬೃಂದಾ ಅವರು ಅಂತ ಈ ಸಿನಿಮಾ ಆಯ್ಕೆ ವಿಚಾರ ಮಾಡೋದ್ರಲ್ಲಿ? ಸಿ ಆಸ್ ಎನ್ ಆರ್ಟಿಸ್ಟ್ ಐ ಗೆಸ್ ಐ ಆಮ್ ವೆರಿ ಗ್ರೀಡಿ. ಅಂದ್ರೆ ನನ್ಗೆ ಈಗ ಕೌಸಲ್ಯ ಸ್ಪೆಷಲಿ ಆದ್ಮೇಲೆ, ಕೌಸಲ್ಯ ಸುಪ್ರಜಾ ರಾಮ ಆದ್ಮೇಲೆ ನಾನು ತುಂಬಾ ಕಥೆಗಳನ್ನ ಕೇಳಿದ್ದೆ. ಅಂಡ್ ಅದ್ರಲ್ಲಿ 5 ಆಯ್ಕೆ ಮಾಡ್ಕೊಂಡಿದ್ದೆ ನಾನು. ಅಂದ್ರೆ ಅದು 5 ನಂಗೆ ಬಿಡೋ ಮನ್ಸೇ ಆಗ್ಲಿಲ್ಲ. ನೀವೀಗ ನನ್ನ ಯಾವ್ದೇ ಸಿನಿಮಾ ತಗೊಂಡ್ರು, ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ತಗೊಂಡ್ರೆ, ದ ಮೋಸ್ಟ್ ಸಟಲ್ ಅಂಡ್ ಮೆಚೋರ್ಡ್ ರೋಲ್ ಅನ್ನ ಮಾಡಿದೀನಿ ನಾನು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ. ನೀವ್ ಹೇಳ್ದಂಗೆನೆ ನಾನು ರಿಯಲ್ ಲೈಫ್ ಅಲ್ಲಿ ಒಂದ್ ಸ್ವಲ್ಪ ಲೈಕ್ ಎಕ್ಸ್ಟ್ರಾ ಲೈವ್ಲಿ ಆಗಿರ್ತೀನಿ, ಖುಷಿಯಾಗಿರ್ತೀನಿ. ಬಟ್ ಅದ್ರಲ್ಲಿ ಐ ಗೆಸ್ ನನ್ ಸ್ಮೈಲ್ ಮಾಡಿರೋದೇನೆ ತುಂಬಾ ಕಮ್ಮಿ, ತುಂಬಾನೇ ಮೆಚೋರ್ಡ್ ರೋಲ್ ಅದು. ಅಂಡ್ ಅಂತ ರೋಲು ಆಸ್ ಎನ್ ಆರ್ಟಿಸ್ಟ್ ಬಂದಾಗ ಐ ಡೋಂಟ್ ನೋ ಹೌ ಟು ಸೇ ನೋ. ಅಂದ್ರೆ ನಾನು ಅದನ್ನ ಏನಕ್ಕೆ ಬಿಟ್ಕೊಡ್ಲಿ. ಅಂಡ್ ಟೀಮ್ ಇಷ್ಟು ಟ್ಯಾಲೆಂಟೆಡ್ ಆಗಿದೆ. ಇನ್ಫ್ಯಾಕ್ಟ್ ಡೈರೆಕ್ಟರ್ ನಂಗೆ ಕತೆ ಹೇಳಕ್ ಬಂದಾಗ ಒಂದು ಟೀಸರ್ ಜೊತೆಗೆ ಬಂದಿದ್ರು. ಆ ಟೀಸರ್ ನೋಡ್ಬಿಟ್ಟು ಐ ಡೋಂಟ್ ಥಿಂಕ್ ಯಾರಾದ್ರೂ ನೋ ಅಂತ ಇದ್ರು ಅಂತ. ಅಷ್ಟು ಪರ್ಫೆಕ್ಟ್ ಆಗಿ ಏನೋ ಲೂಪ್ ಹೋಲ್ಸೇ ಇರ್ಲಿಲ್ಲ ಅದರಲ್ಲಿ.
ಅವರು VFX ಅಲ್ಲಿ ಐ ಗೆಸ್ ಎತ್ತಿದ ಕೈ. ಅವ್ರದ್ದು ಪಿನಾಕ ಸ್ಟುಡಿಯೋಸ್ ಆಲ್ರೆಡಿ ಅವ್ರದ್ದು ತುಂಬಾನೇ ಹೆಸರಾಂತ VFX ಸ್ಟುಡಿಯೋ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅಂಡ್ ಅಂಥವ್ರ ಜೊತೆ ನನಗೆ ಕೆಲಸ ಮಾಡಕ್ ಸಿಗ್ತಾ ಇದ್ದಾಗ ಐ ಡೋಂಟ್ ವಾಂಟೆಡ್ ಟು ಸೇ ನೋ. ಅಂಡ್ ಅದ್ರ ಜೊತೆಗೆ ಈಗ ಸತ್ಯ ಸನ್ ಆಫ್ ಹರೀಶ್ ಚಂದ್ರ, ನಿರೂಪ್ ಭಂಡಾರಿ ಜೊತೆಗೆ ಬರ್ತಾ ಇದೆ. ಅದರಲ್ಲಿ ನನಗೆ ಎಂಟೈರ್ಲಿ ನಾನ್ ಈಗ ಎಷ್ಟಿದ್ದೀನಲ್ಲ ಅದಕ್ಕಿಂತ ಎಕ್ಸ್ಟ್ರಾ ಲೈವ್ಲಿ ಆಗಿ ಮಾಡಿದ್ದೀನಿ ನಾನು. ಅದರಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ರೋಲ್ ಇದೆ ನಂದು. ಅಂಡ್ ನಂಗೆ ತುಂಬಾನೇ ಎಕ್ಸೈಟಿಂಗ್ ಅನಿಸ್ತು ಆ ಪಾತ್ರ ಕೂಡ. ಅಂಡ್ ಅಮೇಝಿಂಗ್ ಕಥೆ ಅದು. ಅದರಲ್ಲಿ ತುಂಬಾನೇ ನಿಮ್ಗೆ ಸರ್ಪ್ರೈಸ್ ಎಲಿಮೆಂಟ್ಸ್ ಕೂಡ ಇದೆ ಸತ್ಯ ಸನ್ ಆಫ್ ಹರೀಶ್ ಚಂದ್ರದಲ್ಲಿ. ಅದನ್ನ ಈಗಲೇ ಬಿಟ್ಕೊಡಕ್ ಆಗಲ್ಲ, ತುಂಬಾನೇ ಕ್ಯಾಮಿಯೋಸ್ ಇದೆ. ಅಂಡ್ ದೆನ್ ಅಜಯ್ ರಾವ್ ಸರ್ ಜೊತೆಗೆ ಒಂದು ಸಿನಿಮಾ ಬರ್ತಾ ಇದೆ, ಅದು ಕೂಡ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ಅಂಡ್ ಅಜಯ್ ರಾವ್ ಸರ್ ಬೀಯಿಂಗ್ ಸಚ್ ಅ ಗ್ರೇಟ್ ಆಕ್ಟರ್, ಅಂತವ್ರ ಜೊತೆ ಕೆಲಸ ಮಾಡೋಕ್ ಸಿಗುವಾಗ ಐ ಡೋಂಟ್ ನಂಗೆ ಬಂದಿರೋದೇ ಕೆಲಸ ಮಾಡಕ್ಕೆ ಅಂತ, ಏನಕ್ಕೆ ಕೆಲ್ಸನ್ ಬಿಟ್ಕೊಡ್ಲಿ ನಾನು. ಅಂಡ್ ಮಾರುತ ಅಂತ ಈ ತಿಂಗಳು 31ಕ್ಕೆ ಬರ್ತಾ ಇದೆ ಸಿನಿಮಾದಲ್ಲಿ. ದುನಿಯಾ ವಿಜಯ್ ಸರ್ ಜೊತೆ ಕೆಲಸ ಮಾಡಕ್ ಅಪಾರ್ಚುನಿಟಿ ಸಿಗ್ತಾ ಇದೆ. ಅಂಡ್ ಅನ್ ಆಕ್ಟರ್ ಲೈಕ್ ಶ್ರೇಯಸ್ ಮಂಜು ಜೊತೆಗೆ ಆಕ್ಟ್ ಮಾಡಕ್ ಸಿಗ್ತಾ ಇದೆ. ಅಂಡ್ ಅದನ್ನೆಲ್ಲ ಐ ಡೋಂಟ್ ವಾಂಟೆಡ್ ಟು ಲೀವ್. ಅಂಡ್ ಒಳ್ಳೆ ಸಿನಿಮಾ ಅಂತ ನಿಮ್ದು ಡೋರ್ ತಟ್ಕೊಂಡ್ ಬಂದಾಗ ಆ ಅಪಾರ್ಚುನಿಟಿ ಬಿಟ್ಕೊಂಡು ಇಲ್ಲ ನಾನು ಕುತ್ಕೊಂತೀನಿ, ನಾನು ನೋಡ್ತೀನಿ ದೇವ್ರು ಮತ್ತೇನ್ ಬರ್ದಿದ್ದಾನೆ ಅಂತ. ಸಿ ಐ ಆಮ್ ವೆರಿ ಓಪನ್ ಟು ದ ಯೂನಿವರ್ಸ್. ನಾನೀಗ ಇವತ್ತು ನಿಮ್ ಮುಂದ್ ಕೂತಿದ್ದೀನಿ ಅಂತಂದ್ರೆ ಕೂಡ ಅದನ್ನ ನಾನು ಇದು ಪ್ಲಾನ್ ಮಾಡಿರ್ಲಿಲ್ಲ ನಾನು, ಅದಕ್ಕೋಸ್ಕರ ದಿಸ್ ಹ್ಯಾಪೆಂಡ್. ನಂದು ಮೋಸ್ಟ್ ಅನ್ಪ್ಲಾನ್ಡ್ ಏನಿದೆ ಅಲ್ಲ ಲೈಫ್ ಅಲ್ಲಿ, that has been so beautiful, like being in the industry. I never thought ನಾನು ಇಂಡಸ್ಟ್ರಿಗೆ ಬಂದು ಒಂದು ಮೂವೀಸ್ ಅಲ್ಲಿ ಆಕ್ಟಿಂಗ್ ಮಾಡ್ತೀನಿ, ಆಕ್ಟರ್ ಆಗ್ತೀನಿ, ಇದನ್ನ ಕೂಡ ನಾನು ಇಷ್ಟಪಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇದು ಅನ್ಪ್ಲಾನ್ಡ್ ಆಗಿರೋದಕ್ಕೇನೆ ಇದು ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಸೊ ಐ ಆಮ್ ವೆರಿ ಓಪನ್ ಟು ದ ರೋಲ್ಸ್. ನನಗೆ ಆ ಮೊಮೆಂಟ್ ಅಲ್ಲಿ ಅನಿಸ್ತು ಅಂತಂದ್ರೆ ಐ ವೋಂಟ್ ಟೇಕ್ ಅ ಸ್ಟೆಪ್ ಬ್ಯಾಕ್ ಅಂಡ್ ಸೇ ದಟ್ ಇಲ್ಲ ನಾನು ನಾಳೆಗೋಸ್ಕರ ಕಾಯ್ತೀನಿ, ನಾಡ್ದುಗೋಸ್ಕರ ಕಾಯ್ತೀನಿ ಅಂತ ನಾನು ಕುತ್ಕೊಳ್ಳಲ್ಲ. ಐ ವಾಂಟ್ ಟು ಬಿ ಆಸ್ ಫಾಸ್ಟ್ ಆಸ್ ಪಾಸಿಬಲ್. ಐ ವಾಂಟ್ ಟು ಬಿ ವರ್ಕಿಂಗ್ ಎವ್ರಿ ಡೇ ಎವ್ರಿ ನೈಟ್. ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಬೇಕು ಅಂತ ನಂಗೆ ಆಸೆ ಇದೆ. ಹೋಪ್ಫುಲಿ ಜನರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಿನಿಮಾ ಟೈಟಲ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಬೃಂದ ಅವ್ರ ಬ್ಯಾಂಕ್ ಅಲ್ಲಿ ಲಕ್ಷ್ಮಿ ಎಷ್ಟಿದ್ದಾರೆ ಅಂತ ನಾನು ಕೇಳಲ್ಲ, ಬಟ್ ಎಷ್ಟಿದೆ ಅನ್ನೋದು ನಿಮಗ್ ಗೊತ್ತಾ? ಯಾವ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಲ್ಲ. ನಾವೀಗ ಬರೀ ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋದು. ಅದ್ರಲ್ಲಿ ಎಷ್ಟು ದುಡ್ಡಿದೆ ಅಂತ ನೀವು ಟ್ರೇಲರ್ ಅಲ್ಲಿ ಕೂಡ ನೋಡ್ತೀರಾ, ಟೀಸರ್ ಅಲ್ಲೂ ನೋಡಿದೀರಾ. ಅಂಡ್ ಸಿನಿಮಾದಲ್ಲಿ ನಿಮ್ಗೆ ಪೂರ್ತಿ ಐಡಿಯಾ ಸಿಗುತ್ತೆ. ನವೆಂಬರ್ 21ಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಬೇಕು ಅಂತಂದ್ರೆ ದಯವಿಟ್ಟು ಬನ್ನಿ. ಆವಾಗ್ಲೂ ಮೇಡಮ್ ಹೇಳಲ್ಲ, ರಿವೀಲ್ ಮಾಡಲ್ಲ. ಇಟ್ಸ್ ಓಕೆ. ಯಾವತ್ತಿಗೂ ಕನ್ನಡ ಚಿತ್ರರಂಗದಲ್ಲಿ ಆ ಒಂದು ಲಕ್ಷ್ಮಿ ಹೊಳೆ ಏನ್ ಹೇಳ್ತೀವಿ ಸದ್ಯಕ್ಕೆ ಆ ನರ್ತನ ಇರೋವಂಥದ್ದು. ಯಾಕಂತ ಹೇಳಿದ್ರೆ ಕಾಂತಾರ ರಿಲೀಸ್ ಆಯ್ತು, ಒಂದಾದ್ಮೇಲೆ ಒಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇರುವಂತದ್ದು, ಒಂದಷ್ಟು ಸಿನಿಮಾಗಳು ಬರ್ತಾ ಇರುವಂತದ್ದು. ಥಿಯೇಟರ್ ನಲ್ಲಿ ಎಲ್ಲೋ ಪ್ರೇಕ್ಷಕರು ಕೂಡ ಬರ್ತಾ ಇದ್ದಾರೆ, ಥಿಯೇಟರ್ಗೆ ಬರ್ತಾ ಇಲ್ಲ ಪ್ರೇಕ್ಷಕರು ಅನ್ನುವಂಥದ್ದು. ಈ ಹಿಂದೆ ನಿಮ್ ಸಿನಿಮಾ ರಿಲೀಸ್ ಆದಾಗ್ಲೂ ಮಾತ್ ಕೇಳಿದ್ವಿ, ಅದಾದ್ರೆ ನಿಮ್ ಸಿನಿಮಾ ಸುಳ್ಳು ಮಾಡ್ತು. ಅದನ್ನ ಪ್ರೇಕ್ಷಕರು ಬಂದ್ರು, ಸಿನಿಮಾ ನೋಡಿದ್ರು, ಮೆಚ್ಚಿದ್ರು. ನಿಮ್ಮ ಪಾತ್ರವನ್ನು ಸಹ ಅಷ್ಟು ಮೆಚೂರ್ಡ್ ಪಾತ್ರವನ್ನು ಎಲ್ಲರೂ ಆನಂದಿಸಿದ್ರು ಪರದೆ ಮೇಲೆ ನೋಡಿ. ಆದ್ರೆ ಇದೀಗ ಅಟ್ಲಿ ಅವ್ರು ಸಹ ಕಾಂತಾರ ಸಿನಿಮಾ ನೋಡಿ ಮೆಚ್ಚಿರುವಂತದ್ದು. ನೀವು ನೋಡಿದ್ರ? ಕನ್ನಡ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ನಾನು ಯಾವ್ದೇ ಕನ್ನಡ ಸಿನಿಮಾ ಬಂದ್ರು ಹೋಗಿ ನೋಡ್ಬಿಡ್ತೀನಿ, ಫಸ್ಟೇ ನೋಡ್ಬಿಡ್ತೀನಿ. ನೀವ್ ಹೇಳ್ದಂಗೆ ಕಾಂತಾರ ಆಗಿರ್ಬೋದು, ರೀಸೆಂಟ್ಲಿ ಬಂದಂತ ಸೂ ಫ್ರಮ್ ಸೋ ಆಗಿರ್ಬೋದು, ಏಳುಮಲೆ ಆಗಿರ್ಬೋದು, ವೇರಿಯೇಷನ್ಸ್ ನೋಡಿ ಎಷ್ಟೊಂದು ಬರ್ತಾ ಇದೆ ಅಂತ. ಅಂಡ್ ಒಂದ್ ಒಳ್ಳೆ ಸಿನಿಮಾ ಅಂತ ಬಂದಾಗ ಐ ಡೋಂಟ್ ಥಿಂಕ್ ಏನಕ್ಕೆ ಬರಲ್ಲ, ಅವ್ರಿಗೂ ಎಂಟರ್ಟೈನ್ಮೆಂಟ್ ಬೇಕಲ್ವಾ. ದೇ ವಿಲ್ ಕಮ್. ಇಟ್ಸ್ ಲೈಕ್ ಇದು ವರ್ಷಾನುಗಟ್ಲೆಯಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮ ಹಿಂದಿನವರು ಸಿನಿಮಾ ನೋಡಿದ್ದಾರೆ, ಈಗಿನವರು ಸಿನಿಮಾ ನೋಡ್ತಾರೆ. ಅವ್ರಿಗೆ ಇಷ್ಟ ಆಗೋ ಕಾಂಟೆಂಟ್ ಸಿಗ್ಬೇಕಷ್ಟೇನೆ. ಅವ್ರಿಗೀಗ ನಾವು ಏನೋ ಸಾಂಗ್ ರಿಲೀಸ್ ಮಾಡಿರ್ತೀವಿ ಅಥವಾ ಟ್ರೇಲರ್ ರಿಲೀಸ್ ಮಾಡಿರ್ತೀವಿ, ಅದು ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅದವ್ರಿಗೆ ಬರಲ್ಲ. ಅದಕ್ಕೆ ವಿ ಕಾಂಟ್ ಬ್ಲೇಮ್ ದೆಮ್. ನೀವೇನಕ್ಕೆ ಥಿಯೇಟ್ರಿಗೆ ಬರ್ತಿಲ್ಲ? ಅರೆ ನಂಗೆ ಇಷ್ಟ ಆಗ್ಲಿಲ್ಲ, ನಾನು ಬರಲ್ಲ ಅಷ್ಟೇ. ಇಟ್ ಇಸ್ ವೆರಿ ಸಿಂಪಲ್. ಅವರಿಗೆ ಕಾಂತಾರದಲ್ಲಿ ಏನೋ ಕಾಣಿಸಿದೆ, ಅವರಿಗೆ ಸೂ ಫ್ರಮ್ ಸೋ ಅಲ್ಲಿ ಏನೋ ಕಾಣಿಸಿದೆ, ಅವರಿಗೆ ಏಳುಮಲೆ ಏನೋ ಕಾಣಿಸಿದೆ, ಅದಕ್ಕೋಸ್ಕರ ಬಂದು ನೋಡಿದ್ದಾರೆ ಸಿನಿಮಾನ. ಅದೇ ರೀತಿ ಐ ಗೆಸ್ ನಾವು ಒಂದೊಳ್ಳೆ ಸಿನಿಮಾ ಅಂತ ಕೊಟ್ಟಾಗ ಫಾರ್ ಶ್ಯೂರ್ ಐ ಕ್ಯಾನ್ ವೆರಿ ಕಾನ್ಫಿಡೆಂಟ್ಲಿ ಟೆಲ್ ಯು ದಟ್ ಈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ಏನಿದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ವಿಭಿನ್ನವಾದಂತ ಕಥೆ, ಒಂದು ವಿಭಿನ್ನವಾದಂತ ಮೂವಿ. ಅಂಡ್ ನೀವು ನಿಮ್ಮ ದುಡ್ಡನ್ನ ಖರ್ಚು ಮಾಡಿ ಥಿಯೇಟ್ರಿಗೆ ಬರ್ತಿದ್ದೀರಾ ಅಂತಂದ್ರೆ ಅದಕ್ಕೆ ಮೋಸ ಆಗಲ್ಲ ಅನ್ನೋ ಒಂದು ಗ್ಯಾರಂಟಿ ಕೊಡ್ತೀನಿ ನಾನು. ಇಟ್ಸ್ ಬಿಕಾಸ್
ಪ್ಯೂರ್ ಎಂಟರ್ಟೈನ್ಮೆಂಟ್ ಸಿನಿಮಾ ಆ್ಯಂಡ್ ಏನೇ ಒಂದು ಸ್ಟ್ರಾಂಗ್ ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದೀವಿ, ಅದನ್ನು ಕೂಡ ಎಂಟರ್ಟೈನ್ಮೆಂಟ್ ವೇಯಲ್ಲೇನೆ ಕೊಟ್ಟಿದ್ದೀವಿ. ನೀವು ಡೆಫಿನೆಟ್ಲಿ ತುಂಬಾನೇ ಎಂಜಾಯ್ ಮಾಡ್ತೀರಾ. ಸೊ ನೀವು ಈಗ ಥಿಯೇಟ್ರಿಗೆ ಏನ್ ಬರ್ತಾ ಇದ್ದೀರಲ್ಲ, ಇನ್ನು ಮುಂದೆ ಕೂಡ ಬರ್ತಾ ಇರ್ತೀರಾ ಅಂತ ವಿಶ್ ಮಾಡ್ತೀನಿ ಅಷ್ಟೇ. ಸಿನಿಮಾ ನೋಡಕ್ ಥಿಯೇಟರ್ಗೆ ಬರ್ಬೇಕು, ಓಕೆ, ನಿಮ್ಮನ್ನ ನೋಡಕ್ ಬರ್ಬೇಕಾ? ಅಲ್ಲ, ಸಿನಿಮಾ ನೋಡಕ್ ಬಂದ್ರೆ ನನ್ನ ನೋಡ್ತೀರಾ. ಸಿನಿಮಾದಲ್ಲಿ ನಾನು ಇರ್ತೀನಲ್ಲ, ಸೊ ಸಿನಿಮಾ ನೋಡಕ್ ಬನ್ನಿ. ಅಂದ್ರೆ ಪ್ರತಿ ಬಾರಿ ವಿಭಿನ್ನವಾಗಿ ಕಾಣಿಸ್ಕೊಳ್ಳುವಂತಹ ಬೃಂದ ಅವರು ಈ ಬಾರಿ ಈ ಸಿನಿಮಾದಲ್ಲಿ ಎಷ್ಟು ಡಿಫ್ರೆಂಟ್ ಆಗಿ, ಎಷ್ಟು ಕಾನ್ಫಿಡೆಂಟ್ ಆಗಿ, ಅಂದ್ರೆ ಈ ನಾರ್ಮಲ್ ಹೆಣ್ಮಕ್ಳಿಗೆ ಯಾವ ರೀತಿ ಇನ್ಸ್ಪೈರ್ ಆಗಿ ಕಾಣಿಸ್ಕೊಳ್ತಾರೆ ಸಿನಿಮಾದಲ್ಲಿ? ಪ್ರತಿಯೊಂದು ಸಿನಿಮಾದಲ್ಲೂ ನನ್ಗೀಗ ಯಾವ್ಯಾವ್ದು ರಿಲೀಸಿಗಿದೆ, ಹಿಂದೆ ರಿಲೀಸ್ ಆಗಿರೋದು ಕೂಡ ಎಲ್ಲದರಲ್ಲೂ ನಾನು ಬೇರೆ ಬೇರೆ ಪಾತ್ರನೇನೆ ಒಪ್ಕೊಂಡು ಮಾಡಿದೀನಿ. ಒಂದೊಂದ್ಸತಿ ಯುನೋ ಜನರು ಹೇಳ್ತಾರೆ, ಲೈಕ್ ಸುತ್ತಮುತ್ತ ಇರೋರ್ದು ತುಂಬಾ ಸಜೆಷನ್ಸ್ ಇರುತ್ತಲ್ಲ, ಇದನ್ನ ಯಾಕೆ ಮಾಡಿದ್ರಿ, ಅದನ್ನ ಯಾಕೆ ಮಾಡಿದ್ರಿ ಅದೆಲ್ಲ ಬರ್ತಾ ಇರುತ್ತೆ. ಬಟ್ ನಾನು ಯಾರ್ದು ಮಾತು ಕೇಳ್ದೇನೆ ನನ್ಗೆ ಸಿನಿಮಾ ಇಷ್ಟ ಆಯ್ತು, ನನ್ಗೆ ಕಥೆ ಇಷ್ಟ ಆಯ್ತು, ನನ್ಗೆ ರೋಲ್ ಇಷ್ಟ ಆಯ್ತು ಅಂತ ಅಂದ್ರೆ ನಾನು ಅದನ್ನ ತಗೊಂಡು ಮಾಡಿದೀನಿ. ಸೊ ನಿಮ್ಗೆ ಪ್ರತಿಯೊಂದು ಸಿನಿಮಾದಲ್ಲೂ ನನ್ನ ಬೇರೆ ರೀತಿಯಲ್ಲೇನೆ ನೋಡಕ್ ಸಿಗುತ್ತೆ. ಸೊ ದಾಟ್ ಐ ಕ್ಯಾನ್ ಗ್ಯಾರಂಟಿ ಯು. ನಿಮ್ಗೆ ಅದರಲ್ಲಿ ಒಂದೇ ರೀತಿ ಪಾತ್ರ ಮಾಡ್ತಾರೆ ಇವ್ರೇನು, ಈ ಸಿನಿಮಾದಲ್ಲೂ ಸೇಮ್ ನೋಡಿದ್ವಿ, ನೆಕ್ಸ್ಟ್ ಸಿನಿಮಾನು ಸೇಮ್ ರೋಲ್ ಇದೆ, ಒಂದೇ ರೀತಿ ಪಾತ್ರ, ಒಂದೇ ತರ ಲುಕ್ ಕೂಡ ನಾನು ಎಂಟೈರ್ಲಿ ಪ್ರತಿಯೊಂದು ಸಿನಿಮಾದಲ್ಲಿ ಕೂಡ ಐ ಹ್ಯಾವ್ ಮೇಡ್ ಶೋರ್. ಇನ್ಫ್ಯಾಕ್ಟ್ ನಾನು ಡೈರೆಕ್ಟರ್ ಜೊತೆಗೆ ಎಲ್ಲ ಕುತ್ಕೊಂಡು ಅವರು, ಬಿಕಾಸ್ ಒಬ್ಬೊಬ್ಬರಿಗೆ ಆ ಕೌಸಲ್ಯ ಸುಬ್ರಜಾರಾಮ ನೋಡಿದ್ಮೇಲೆ ಕರ್ಲಿ ಹೇರ್ ತುಂಬಾನೇ ಇಷ್ಟ ಆಗ್ಬಿಟ್ಟಿತ್ತು. ಅಂಡ್ ತುಂಬಾ ಜನ ಡೈರೆಕ್ಟರ್ಸ್ ಅದನ್ನ ಕೇಳ್ತಾ ಇದ್ರು, ಇಲ್ಲ ಪ್ಲೀಸ್ ಕರ್ಲಿ ಹೇರೆ ಮಾಡೋಣ ಅಂತ. ಅಂಡ್ ಐ ಯೂಸ್ ಟು ಟೆಲ್ ದೆಮ್ ದಟ್ ವಿ ಕ್ಯಾನ್ ಎಕ್ಸ್ಪ್ಲೋರ್. ಅಂದ್ರೆ ನನ್ ಬೇರೆ ಹೇರ್ ಸ್ಟೈಲ್ಸ್ ನೀವು ನೋಡಿ, ಐ ಗೆಸ್ ಚೆನ್ನಾಗಿ ಕಾಣಿಸ್ಬೋದು, ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹೇಳಿ ಅವ್ರಿಗೆ ಆಪ್ಷನ್ಸ್ ಕೊಟ್ಟು ಟ್ರಯಲ್ಸ್ ಮಾಡಿ, ಇಲ್ಲ ಅಥವಾ ಈ ಸ್ಪೆಕ್ಟ್ಸ್ ಹಾಕೊಳ್ಳೋದು ಕೂಡ ನಾನು ಅಭಿ ಸರ್ ಎಲ್ಲ ಕುತ್ಕೊಂಡು ಲೈಕ್, ಇಲ್ಲ ಸರ್ ಈ ಸ್ಪೆಕ್ಟ್ಸ್ ಟ್ರೈ ಮಾಡೋಣ, ಸ್ಪೆಕ್ಟ್ಸ್ ಹಾಕೊಳ್ಳೋಣ ನಾವು, ಅದೊಂದು ಆ ಮೆಚುರಿಟಿ ಏನಿದೆ ಅದು ಬರುತ್ತೆ ಅದು ಆ ಕ್ಯಾರೆಕ್ಟರ್ಗೆ. ಅದು ಅಕೌಂಟೆಂಟ್ ಕ್ಯಾರೆಕ್ಟರ್, ಬ್ಯಾಂಕ್ ಅಕೌಂಟೆಂಟ್ ಕ್ಯಾರೆಕ್ಟರ್. ಇನ್ಫ್ಯಾಕ್ಟ್ ಆ ಲುಕ್ ನೋಡಿದವರೆಲ್ಲ ಹೇಳ್ತಾ ಇದ್ದಾರೆ, ಏನೋದ್ರ ಅಕೌಂಟೆಂಟ್ ತರನೇನೆ ಕಾಣಿಸ್ತಾ ಇದ್ದೀರಾ ಅಂತ. ಸಿಂಪಲ್ ಸುನಿ ಸರ್ ನಾವು ಶೂಟ್ ಮಾಡೋ ಟೈಮಲ್ಲೇನೆ ಸೆಟ್ಟಿಗೆ ಬಂದಿದ್ರು. ಯಾರಿಗೂ ಗೊತ್ತು, ಅಂದ್ರೆ ಅವ್ರು ಫಸ್ಟ್ ಟೈಮ್ ಬಂದಿದ್ರು ಆಕ್ಚುಲಿ ಸೆಟ್ಟಿಗೆ. ನನ್ನ ನೋಡಿದ ತಕ್ಷಣ ಬ್ಯಾಂಕ್ ಅಕೌಂಟೆಂಟಾ ಅಂತಂದ್ರು. ಸೊ ದಟ್ಸ್ ಅ ವಿನ್ ಫಾರ್ ಮೀ. ಅಂದ್ರೆ ಆ ಪಾತ್ರದಲ್ಲಿ ನಾನು ಆ ಲುಕ್ ಅಲ್ಲಿ ಕೂಡ ಆ ಪಾತ್ರ ಕಾಣಿಸ್ತಾ ಇದೆ ಅಂತಂದ್ರೆ ಇಟ್ಸ್ ಅ ವಿನ್ ಫಾರ್ ಮೀ. ಅಂಡ್ ಅದೇ ರೀತಿಯಲ್ಲಿ ನೀವು ಯಾವುದೇ ಮೂವಿ ತಗೊಳ್ಳಿ ನಂದು, ಐ ಕ್ಯಾನ್ ಗ್ಯಾರಂಟಿ ಯು ನಾನು ಬೇರೆ ರೀತಿ ಲುಕ್ ಟ್ರೈ ಮಾಡಿದೀನಿ. ನೀವು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ತಗೊಳ್ಳಿ, ಎಂಟೈರ್ಲಿ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡಿದೀನಿ. ನನ್ನ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಎಲ್ಲ ಬೇರೆ ರೀತಿ ಮಾಡಿದೀನಿ. ನಿಮ್ಗೆ ಅಜಯ್ ರಾವ್ ಸರ್ ಜೊತೆ ಸಿನಿಮಾ, ಅದು ತುಂಬಾನೇ ಡಿಫ್ರೆಂಟ್ ಆಗಿದೆ ಲುಕ್ಸ್ ಎಲ್ಲ. ಸೊ ಎಲ್ಲಾ ಸಿನಿಮಾದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡಿದೀನಿ. ದಯವಿಟ್ಟು ಎಲ್ಲಾ ಸಿನಿಮಾ ನೋಡಕ್ಕೆ ಚಿತ್ರಮಂದಿರಕ್ಕೆ ಬನ್ನಿ. ಕೊನೆ ಪ್ರಶ್ನೆ, ಇತ್ತೀಚೆಗಷ್ಟೇ ಕೌಸಲ್ಯ ಸುಪ್ರಜಾದು ಒಂದು ವಿಡಿಯೋ ನೋಡಿದೆ ನಾನು ಇನ್ಸ್ಟಾದಲ್ಲಿ, ತುಂಬಾ ವೈರಲ್ ಆಗಿತ್ತು. ಅಂದ್ರೆ ಆ ಬ್ರೇಕಪ್ ಸೀನ್ ಇರ್ಬಹುದು, ಯಾವ್ದೊಂದು ಲವ್ ಸ್ಟೋರಿ ಇರಬಹುದು, ನೀವು ಮಾಡುವಂತಹ ಪಾತ್ರಗಳು ಒಂದು ಸೀನ್ ಆಗಿ ಆಡಿಯನ್ಸ್ ಕನೆಕ್ಟ್ ಆಗಿ ವೈರಲ್ ಆಗ್ತಿದ್ರೆ, ಅದೇ ವಿಡಿಯೋ ನೀವು ನೋಡಿದ್ರೆ ಎಷ್ಟು ಖುಷಿ ಅನ್ಸುತ್ತೆ. ನೋಡಿದಿರಾ ಯಾವತ್ತಾದ್ರೂ ಆ ರೀತಿ ವೈರಲ್ ಆಗಿರುವಂತದ್ದು ನಿಮ್ಮ ಸೀನ್ಗಳಿರ್ಬಹುದು ಸಿನಿಮಾದ? ಅಂದ್ರೆ ಕಳಿಸ್ತಾ ಇರ್ತಾರೆ, ಸೊ ಆಗ ನೋಡಿರ್ತೀನಿ. ಅಂಡ್ ಖುಷಿ ಆಗುತ್ತೆ. ಅದೊಂದು ಏನೋ ಒಂದು ಹೋಪ್ ಇಟ್ಕೊಂಡೇನೆ ಮಾಡಿರ್ತೀವಿ ನಾವು, ಇದು ಈ ಸೀನ್ ಕನೆಕ್ಟ್ ಆಗುತ್ತೆ ಜನರಿಗೆ ಅಂತ. ಅಂಡ್ ಅದು ಅವ್ರ ತನಕ ಮುಟ್ಟಿದಾಗ, ಅವ್ರಿಗೆ ಇಷ್ಟ ಆದಾಗ, ಅವ್ರೇನೋ ಒಂದು ಅಪ್ರಿಸಿಯೇಷನ್ ಕೊಟ್ಟಾಗ ಐ ಫೀಲ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ನಾನು ನನ್ನ ಪ್ರತಿಯೊಂದು ಇನ್ಸ್ಟಾಗ್ರಾಮ್ ಮೆಸೇಜ್ ಆಗಿರ್ಬೋದು, ಫೇಸ್ಬುಕ್ ಮೆಸೇಜ್ ಆಗಿರ್ಬೋದು, ನಾನು ಪರ್ಸ್ನಲಿ ನೋಡ್ತೀನಿ. ಯಾರಾದ್ರೂ ಏನಾದ್ರೂ ಕಳಿಸಿದ್ರೆ, ಏನೋ ಒಂದು ಚಿಕ್ಕ ಅಪ್ರಿಸಿಯೇಷನ್ ಮೆಸೇಜ್ ಕೂಡ ಕಳಿಸಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಐ ಆಲ್ವೇಸ್ ಥ್ಯಾಂಕ್ ದೆಮ್. ಅದೇ ನಾನು ಕಾಮೆಂಟ್ಸ್ ನೋಡ್ತಿದ್ದೆ, ಇದೇ ರೀತಿ ಗರ್ಲ್ ಫ್ರೆಂಡ್ ಸಿಗ್ಬೇಕಪ್ಪ. ನಿಮ್ಮನ್ ಪಾತ್ರ ಅನ್ನೋದನ್ನ ಬಿಟ್ಬಿಟ್ಟು ನೀವೇ ನಿಜವಾದ ಹುಡುಗಿ ಅನ್ನೋ ಅವ್ರಿಗೆ ಅನ್ನೋ ತರ. ಐ ಗೆಸ್ ಅದಕ್ಕೆ ನಾನು ಶಶಾಂಕ್ ಸರಿಗೊಂದು ಥ್ಯಾಂಕ್ ಯು ಹೇಳಲೇಬೇಕು. ಬಿಕಾಸ್ ಅವ್ರ ಅಂತ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡಿದ್ರು, ಶಿವಾನಿ ಅಂತ ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡಿದ್ದಕ್ಕೆ ಅದು ಅಷ್ಟು ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಮೂಡ್ ಬಂದಿತ್ತು. ಥ್ಯಾಂಕ್ ಯು ಬೃಂದಾ ಅವರೇ. ಆದಷ್ಟು ಬೇಗ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹೇಗೋ ಪ್ರಮೋಷನ್ಸ್ ಅಲ್ಲೂ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಹಾಗೆ ಪ್ರೇಕ್ಷಕರು ಕೂಡ ಆಕ್ಟಿವ್ ಆಗಿ ಚಿತ್ರಮಂದಿರಕ್ಕೆ ಬರ್ಲಿ. ಅಷ್ಟೇ ನಮ್ಮ ಆಸೆ, ಅಷ್ಟೇನೆ. ನಾವು ತುಂಬಾನೇ ಟ್ರೈ ಮಾಡ್ತಾ ಇದೀವಿ ನಿಮ್ ತನಕ ಸಿನಿಮಾ ಮುಟ್ಸೋದಕ್ಕೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾನ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇದಿಷ್ಟು ನಟಿ ಬೃಂದಾ ಆಚಾರ್ಯ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.